ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹರ್ಷ ಸ್ಟೋರೀಸ್ ಅಂತ. ಕ್ರಿಕೆಟ್ನಲ್ಲಿ ಇಂದು ಯಾವುದೇ ರೀತಿಯ ಅಂದ್ರೆ WTC ಫೈನಲ್ ಹಾಗೂ ನೆಕ್ಸ್ಟ್ 2025ರಲ್ಲಿ ಬರುವಂತ ಫೈನಲ್ ಅಂದ್ರೆ ಇಂಟರ್ನ್ಯಾಷನಲ್ ಫೈನಲ್ ಆಗಿರುವಂತ WTC ಫೈನಲ್ ಅಂದ್ರೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಡೇಟ್ ಅನೌನ್ಸ್ ಮಾಡಿದೆ ನಮ್ಮ ICC. ಅದು ಯಾವಾಗ, ಎಲ್ಲಿ ಹಾಗೂ ಯಾವ ಮಂತಲ್ಲಿ ಆಗತ್ತೆ, ಯಾವ್ಯಾವ ಟೀಮ್ ಸೆಲೆಕ್ಟ್ ಆಗ್ಬೋದು, ಹಾಗೆ ಎಲ್ಲ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಯಾರೆಲ್ಲ ನನ್ನ ಚಾನಲ್ನ ಮೊದಲೇ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ಪ್ಲೀಸ್ ಈ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು, ಅದೇ ರೀತಿಯಾಗಿ ಲೈಕ್ ಕೂಡ ಮಾಡ್ಬೋದು. ಸ್ಟ್ರೇಟ್ ಅವೇ ಹೋಗ್ಬಿಡೋಣ. WTC ಫೈನಲ್ ಅಂತ ಹೇಳಿದ್ರೆ ICC ಮೊದಲಿಗೆ ಹೇಳಿತ್ತು. ಏನಂತ ಹೇಳಿದ್ರೆ WTC ಫೈನಲ್ ಆಸ್ಟ್ರೇಲಿಯಾ ಹಾಗೂ ಇಂಗ್ಲೆಂಡ್ ಇದು ಎರಡೇ ಟೀಮಲ್ಲಿ ಅಂದ್ರೆ ನ್ಯಾಷನಾಲಿಟೀಸ್ ಅಲ್ಲಿ ನಡೆಯುತ್ತೆ. ಮತ್ತು ಇಲ್ಲಿ ಯಾವ ಟೀಮ್ ಕ್ವಾಲಿಫೈ ಆಗುತ್ತೆ ಅಂದ್ರೆ ಪ್ರತಿ ವರ್ಷ ಈ 2 ವರ್ಷ ಕೂಡ 2 ಬಾರಿ ಕೂಡ WTC ಫೈನಲ್ ಅಲ್ಲಿ ನಮ್ಮ ಇಂಡಿಯಾ ಸತತವಾಗಿ ಫೈನಲ್ಗೆ ಹೋಗಿದೆ. ಅದೇ ರೀತಿಯಾಗಿ ಮೊದಲೇ ಫೈನಲ್ ಅಲ್ಲಿ ನ್ಯೂಜಿಲೆಂಡ್ ಎದುರಿಸಿತ್ತು ನಮ್ಮ ಇಂಡಿಯಾ, ಹಾಗೆ ಎರಡನೇ ಫೈನಲ್ ಅಲ್ಲಿ ಆಸ್ಟ್ರೇಲಿಯಾವನ್ನು ಎದುರಿಸಿತ್ತು ಇಂಡಿಯಾ WTC ಫೈನಲ್ ಅಲ್ಲಿ. ಅದು 2 ಬಾರಿ ಮುಗ್ಗರಿಸಿ 2 ಬಾರಿ ಕೂಡ ನಿರಾಸೆಯನ್ನು ಅನುಭವಿಸಿತ್ತು ನಮ್ಮ ಇಂಡಿಯಾ ಟೀಮು. ಅದೇ ರೀತಿಯಾಗಿ ಇಲ್ಲಿ ICC ಏನಂತ ಹೇಳಿತ್ತು ಅಂತ ಹೇಳಿದ್ರೆ, ಆಸ್ಟ್ರೇಲಿಯಾ ಕ್ವಾಲಿಫೈ ಆಗಿದ್ರೆ ಅಂದ್ರೆ WTC ಫೈನಲ್ಗೆ ಕ್ವಾಲಿಫೈ ಆಗಿದ್ರೆ ಅದು ಇಂಗ್ಲೆಂಡ್ ಅಲ್ಲೇ ನಡೆಯುತ್ತೆ. ಯಾಕಂತ ಹೇಳಿದ್ರೆ 2 ಕಂಟ್ರಿಗೂ ಕೂಡ ಡಿಫ್ರೆಂಟ್ ಮಾಡೆಲ್ ಅಲ್ಲೇ ಡಿಫ್ರೆಂಟ್ ಪಿಚ್ ಅಲ್ಲೇ ಆಗ್ಬೇಕು ಅಂತ ICC ತೀರ್ಮಾನ ಮಾಡಿತ್ತು. ಅದೇ ರೀತಿಯಾಗಿ ಅಕಸ್ಮಾತ್ ಏನಾದ್ರೂ ಇಂಗ್ಲೆಂಡ್ ಕ್ವಾಲಿಫೈ ಆಗಿತ್ತು ಅಂತ ಹೇಳಿದ್ರೆ ಅವಾಗ ಆಸ್ಟ್ರೇಲಿಯಾದಲ್ಲಿ WTC ಫೈನಲ್ ಪ್ಲೇಸ್ ಆಗಿತ್ತು. ಅಂದ್ರೆ ಸಿಡ್ನಿ ಅಥವಾ ಅಡಿಲೇಡ್ ಯಾವುದೇ ಒಂದು ವೆನ್ಯೂಲಾದ್ರೂ ಕೂಡ ಅಲ್ಲಿ ಆಗ್ತಿತ್ತು ಅಂತ ICC ಮೊದಲೇನೆ ತೀರ್ಮಾನ ಮಾಡಿತ್ತು, ಅಂದ್ರೆ WTC ಫೈನಲ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲಿಗೆ. ಅದೇ ರೀತಿಯಾಗಿ ಇವಾಗ ICC ಏನಂತ ಹೇಳಿದೆ ಅಂತ ಹೇಳಿದ್ರೆ WTC ಫೈನಲ್ ಅಂದ್ರೆ ಎಲ್ಲಿ ನಡಿಬೇಕು ಅಂತ ಫುಲ್ ವೆನ್ಯೂ ಅಂತ ಕೊಟ್ಟಿದೆ. ಯಾಕಂತ ಹೇಳಿದ್ರೆ ಇಂಗ್ಲೆಂಡ್ ಟೀಮ್ ಕೂಡ WTC ಫೈನಲ್ಗೆ ಕ್ವಾಲಿಫೈ ಆಗುವ ಸಾಧ್ಯತೆ ತೀರಾ ಕಡಿಮೆ ಇದೆ. ಅದಕ್ಕಾಗಿ ICC ಪ್ರಕಟ ಮಾಡಿದೆ ಎಲ್ಲಿ ವೆನ್ಯೂ ಅಂತ ಹಾಗೂ ಡೇಟ್ ಯಾವ ಮಂತಲ್ಲಿ ಆಗ್ತಿದೆ ಅಂತ. ಸೇಮ್ ಇದು ಲಾರ್ಡ್ಸ್ ಅಂದ್ರೆ ಕ್ರಿಕೆಟ್ನ ಮೈದಾನ ಆದಂತ ಲಾರ್ಡ್ಸ್ ಅಲ್ಲಿ ನಡೆಯುತ್ತಿದೆ. ಹಾಗೂ ಜೂನ್ 11ರಿಂದ ಜೂನ್ 15ರವರೆಗೂ 5 ದಿನಗಳ ಟೆಸ್ಟ್ ಈ WTC ಫೈನಲ್ ನಡೆಯುತ್ತೆ. ಹಾಗೂ ಇಲ್ಲಿ ಯಾರು ವಿಜೇತರಾಗ್ತಾರೆ ಹಾಗೂ ಯಾವ್ಯಾವ ಟೀಮ್ ಕ್ವಾಲಿಫೈ ಆಗುತ್ತೆ ಅಂತ ಹೇಳಲಿಕ್ಕೂ ಕೂಡ ಈ ವಿಡಿಯೋದಲ್ಲಿ ನಾನು ಹೇಳ್ತೇನೆ. ಅದೇ ರೀತಿಯಾಗಿ ಇಲ್ಲಿ 3 ಟೀಮ್ ಕ್ವಾಲಿಫೈ ಆಗುವ ಸಾಧ್ಯತೆ ಇದೆ. ಯಾವ್ಯಾವುದು ಅಂತ ಹೇಳಿದ್ರೆ ಮೊದಲನೇದಾಗಿ ಇಂಡಿಯನ್ ಟೀಮ್, ಅದೇ ರೀತಿಯಾಗಿ ಎರಡನೇದಾಗಿ ಆಸ್ಟ್ರೇಲಿಯನ್ ಟೀಮ್, ಅದೇ ರೀತಿಯಾಗಿ ಮೂರನೇದಾಗಿ ನ್ಯೂಜಿಲೆಂಡ್ ಟೀಮ್. ಇದು 3 ಟೀಮ್ ಕ್ವಾಲಿಫೈ ಆಗುವ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಈ 3 ಟೀಮ್ 1, 2, 3 ಪೊಸಿಷನ್ ಅಲ್ಲಿ ಇದೆ. ಅದೇ ರೀತಿಯಾಗಿ ನಮ್ಮ ಇಂಡಿಯನ್ ಟೀಮ್ ಇದು 2 ಟೀಮನ್ನ ಮೊದಲಿಗೆ WTC ಫೈನಲ್ ಅಲ್ಲಿ ಫೇಸ್ ಮಾಡಿತ್ತು. ಅದೇ ರೀತಿಯಾಗಿ ನೆಕ್ಸ್ಟ್ ಈ ವರ್ಷವೂ ಕೂಡ ನಾನು 2025ರಲ್ಲೂ ಕೂಡ ಎಲ್ಲಿ ಯಾವ್ಯಾವ ಟೀಮನ್ನ ಎದುರಿಸ್ತಾರೆ ಅಂತ ನೋಡ್ಬೇಕಿದೆ. ಅದೇ ರೀತಿಯಾಗಿ ನಮ್ಮ ಇಂಡಿಯನ್ ಟೀಮ್ ನಲ್ಲಿ ಯಾವ್ಯಾವ ಚೇಂಜಸ್ ಹಾಗೂ ಯಾವ್ಯಾವ ರೀತಿ ಪ್ಲೇಯಿಂಗ್ 11 ಹಾಗೂ 15 ಮೆಂಬರ್ ಸ್ಕ್ವಾಡ್ ಯಾವ ರೀತಿ ಇರುತ್ತೆ ಅಂತ ಕೂಡ ನಾನು ಮತ್ತೊಂದು ವಿಡಿಯೋದಲ್ಲಿ ಹೇಳ್ತೇನೆ. ಅದೇ ರೀತಿಯಾಗಿ ಇಲ್ಲಿ ವೆನ್ಯೂ ಅಂತ ಹೇಳಿದ್ರೆ ನಮ್ಮ ಇಂಡಿಯನ್ ಟೀಮ್ಗೆ ಮೊದಲೇದಾಗಿ ಲಾರ್ಡ್ಸ್ ಅಂತ ಹೇಳಿದ್ರೆ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡೋದಂತ ಹೇಳಿದ್ರೆ ಯಾವುದು ನಮ್ಮ ಟಾಪ್ ಆರ್ಡರ್ ಅಂದ್ರೆ ರೋಹಿತ್ ಶರ್ಮಾ, ಯಶಸ್ವಿ ಜೈಸ್ವಾಲ್, ಶುಭ್ಮನ್ ಗಿಲ್ ಹಾಗೂ KL ರಾಹುಲ್, ವಿರಾಟ್ ಕೊಹ್ಲಿ. ಈ 5 ಜನ ಟಾಪ್ ಆರ್ಡರ್ ಮೇಲೆ ನಮ್ಮ ಇಂಡಿಯನ್ ಬ್ಯಾಟಿಂಗ್ ಸ್ಟ್ರೆಂತ್ ಇದೆ. ಅದೇ ರೀತಿಯಾಗಿ ಬೌಲಿಂಗ್ ಸ್ಟ್ರೆಂತ್ ಹೇಳಿದ್ರೆ ಮೊಹಮ್ಮದ್ ಸಿರಾಜ್, ಮೊಹಮ್ಮದ್ ಶಮಿ, ಜಸ್ಪ್ರೀತ್ ಬುಮ್ರಾ. ಅದೇ ರೀತಿಯಾಗಿ ಸ್ಪಿನ್ನರ್ಸ್ ಗಳಾಗಿ ರವಿಚಂದ್ರನ್ ಅಶ್ವಿನ್ ಹಾಗೂ ಜಡೇಜಾ, ಜಡ್ಡುಬಾಯ್. ಇವರು 5 ಜನ ಮೇನ್ ಬೌಲರ್ಸ್ ಆಗಿರ್ತಾರೆ. ಅದೇ ರೀತಿಯಾಗಿ 5 ಜನ ಮೇನ್ ಬ್ಯಾಟರ್ಸ್ ಆಗಿ ಕೂಡ ಇರ್ತಾರೆ. ಅದರಲ್ಲಿ ನಮ್ಮ ಆಲ್ರೌಂಡಿಂಗ್ ಆಗಿ ಅಶ್ವಿನ್ ಹಾಗೂ ರವೀಂದ್ರ ಜಡೇಜಾ ಕೂಡ ಉಪಲಬ್ಧರಿರ್ತಾರೆ, ಅಂದ್ರೆ ಲಭ್ಯತೆಗೆ ಇರ್ತಾರೆ ಅಂತ ಇನ್ಫಾರ್ಮೇಶನ್ ಇದೆ. ಅದೇ ರೀತಿಯಾಗಿ ನಮ್ಮ ICC ಅಲ್ಲಿ ಯಾವ ರೀತಿ ಚೇರ್ಮನ್ ಹಾಕೊಂಡು ಜೈಶ್ ಅವರು ಎಷ್ಟು ಬೇಗ ಅಂದ್ರೆ ಪ್ರಕಟ ಮಾಡಿದ್ರು ಅಂತ ಹೇಳಿದ್ರೆ 6 ತಿಂಗಳ ಮುಂದಿನ WTC ಫೈನಲ್ ಡೇಟ್ ಹಾಗೂ ಎಲ್ಲ ವೆನ್ಯೂಗಳನ್ನ ಹೀಗೆ ಪ್ರಕಟ ಮಾಡಿದ್ರು. ಆದ್ರೆ ICC ಚಾಂಪಿಯನ್ ಟ್ರೋಫಿ ಮಾತ್ರ ಎಲ್ಲಿ ನಡೆಯುತ್ತೆ, ಪಾಕಿಸ್ತಾನದಲ್ಲಿ ನಡೆಯುತ್ತೋ ಅಥವಾ ನಮ್ಮ ಇಂಡಿಯಾ ಎಲ್ಲಿ ಶಿಫ್ಟ್ ಮಾಡುತ್ತೆ ಅಂದ್ರೆ 2 ಮಾಡೆಲ್ ಅಂದ್ರೆ ಮಾಡೆಲ್ ಕ್ರಿಕೆಟ್ ಅಲ್ಲಿ ಆಗತ್ತಾ ಏನು ಅಂತ ಇನ್ನೂ ಇನ್ಫಾರ್ಮೇಶನ್ ಅನ್ನು ICC ಇನ್ನೂ ಕೊಡ್ಲಿಲ್ಲ. ಯಾವ ರೀತಿ ಕೊಡುತ್ತೆ ಹಾಗೂ ಇಲ್ಲಿ WTC ಫೈನಲ್ ಅಲ್ಲಿ ಯಾರು ವಿನ್ ಆಗ್ಬೋದು ಹಾಗೂ ಯಾರು ಫೈನಲ್ಗೆ ಏರ್ಬೋದು ಅಂತ ನೀವು ಕಮೆಂಟ್ ಮೂಲಕ ತಿಳಿಸಬಹುದಾಗಿದೆ. ಇವತ್ತು ಇದಿಷ್ಟು WTC ಫೈನಲ್ ನ ಇನ್ಫಾರ್ಮೇಶನ್ ಆಗಿತ್ತು. ಈ ವಿಡಿಯೋ ಹೇಗೆ ಅನಿಸ್ತು ಅಂತ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಮಸ್ಕಾರ.